ಗುರುಗಳು ಇಲ್ಲಿ ಇವತ್ತು ಇಲ್ಲಿ ಭೂಮಿ ಪೂಜೆ ಮಾಡಿದಿರಿ. ಈಗ ಇಲ್ಲಿ ಒಂದು ಎಷ್ಟು ಎಕರೆದಾಗ ಜ್ಞಾನ ಮಂದಿರವನ್ನು ಕಟ್ಟಬೇಕು ಮಾಡ್ರಿ? ಸುಮಾರು ಇದು ಆಲ್ರೆಡಿ ಕರ್ನಾಟಕ ಸರ್ಕಾರ 5 ಎಕರೆ ಜಮೀನುಗಳನ್ನು ಇಲ್ಲಿ ಧ್ಯಾನ ಮಂದಿರ, ಯೋಗ ಮಂದಿರ, ಜೊತೆಗೆ ಉಚಿತವಾಗಿ 1,000 ಮಂದಿ ಮಕ್ಕಳನ್ನು ಇಟ್ಟುಕೊಳ್ಳುವಂಥ ವ್ಯವಸ್ಥೆ, ಗೋಶಾಲೆ, ಇಂಥ ಸಾಕಷ್ಟು ಯೋಜನೆಗಳನ್ನು ಇಟ್ಟುಕೊಂಡು ಕರ್ನಾಟಕದ ಘನ ಸರ್ಕಾರ, ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್ಕಾರಕ್ಕೆ. ಆ ಸರ್ಕಾರ ಈಗ ಆಲ್ರೆಡಿ 5 ಎಕರೆ ಜಮೀನನ್ನು ಕೊಟ್ಟಿದೆ. ಸುಮಾರು ವರ್ಷಗಳಾಯಿತು. ಇಲ್ಲಿ ಇವತ್ತು ಹಸಿರನ್ನು ನೆಡೋದ್ರ ಮುಖಾಂತರವಾಗಿ, ಸಸಿಯನ್ನು ನೆಡೋದ್ರ ಮುಖಾಂತರವಾಗಿ, ಹಸಿರು ನಿಶಾನೆಯ ಮೂಲಕವಾಗಿ ಇಲ್ಲಿ ಒಂದು ಸತ್ಕಾರ್ಯವನ್ನು ಚಾಲನೆ ಮಾಡಿದ್ದೇವೆ. ಇದು ನಿಮ್ಗೆ ಉಚಿತವಾಗಿ ದಾನ ಮಾಡೋದು? ಉಚಿತವಾಗಿಲ್ಲ, ಸರ್ಕಾರದ ಏನು ಗೌರ್ಮೆಂಟಿಗೆ ನಾವು ಫೀ ಕಟ್ಟಬೇಕಾಗ್ಯದ, ಅದರದ್ದೇ ಆಗಿರುವಂಥ ಒಂದು ಶುಲ್ಕ ಇರ್ತದೆ, ಅದನ್ನು ಕಟ್ಟೇ ನಾವು ತೊಗೊಂಡಿರುವಂಥದ್ದು. ಯಾವುದೇ ಉಚಿತವಾಗಿರುವಂಥ ವ್ಯವಸ್ಥೆ ಇಲ್ಲ. ಈಗ ಯಾವಾಗ ಇದು ಪ್ರಾರಂಭ ಮಾಡಬೇಕು? ಇದು ಭಕ್ತರ ಸಹಕಾರ ಮತ್ತು ಸರ್ಕಾರದ ಮೂಲಕವಾಗಿ ಒಂದಿಷ್ಟು ಅನುದಾನ ಎಲ್ಲ ರೀತಿಯಿಂದ ಇವಾಗ ಪ್ರಾರಂಭ 1ನೇ ಹೆಜ್ಜೆ. ಸುಮಾರು 1000 ಹೆಜ್ಜೆಗಳ ಕನಸಿದೆ. ಇದು 1ನೇ ಹೆಜ್ಜೆ. ಯಾವಾಗ ಭಕ್ತರು ಎಲ್ಲರೂ ಅನುಕೂಲ ಆಗ್ತಾರೆ, ಇದರದ್ದು ಬದಲಾವಣೆಯನ್ನು ಬಯಸ್ತಾರೆ ಈ ನಾಡಿಂದು. ಬಂತನಾಳ ಸಂಗನಬಸವ ಅಜ್ಜವರ ಕಲ್ಪನಾ ಏನಿತ್ತು ಅಂದರೆ ಈ ನಾಡನ್ನು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬೆಳೆಸಬೇಕು ಅನ್ನುವಂಥ ಕಲ್ಪನೆ ಇತ್ತು. ಆ ಕಲ್ಪನೆ ಮುಖಾಂತರವಾಗಿ ಇದನ್ನು ನಾವೆಲ್ಲ ಯೋಜನೆ ಮಾಡಿದ್ದೇವೆ. ಸಹಕಾರ, ಭಕ್ತರ ಸಹಕಾರ ಜೊತೆಗೆ ಸರ್ಕಾರದ ಸಹಕಾರ ಎಷ್ಟೆಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮುಗಿಸುವಂಥ ಪ್ರಯತ್ನ ಮಾಡೋದು. ಅಂದರೆ 2-3 ವರ್ಷದಾಗ ಇದು ಒಂದು 2-3 ವರ್ಷದೊಳಗೆ ಆಗ್ಬೋದು, ಆಗದೇನೂ ಇರ್ಬೋದು. ಬಜೆಟ್ ಇರ್ಬೋದು? ಸುಮಾರು ಒಂದು 16 ಕೋಟಿ ರೂಪಾಯಿ ಪ್ಲ್ಯಾನ್ ಇದೆ ನಂದು. ಇವಾಗ 1 ಕೋಟಿ ಇದು ಒಂದು ಮಠ ಕಟ್ತೀವಿ ಮೊದಲು. ಮುಂದೆ ಹಂತವಾಗಿ ಇದು ಒಂದೇ ದಿನಕ್ಕೆ ಮುಗಿಯುವಂಥದ್ದಲ್ಲ. ಹಂತವಾಗಿ ನಾವು ಈ ಯೋಜನೆಗಳನ್ನು ಪೂರ್ಣ ಮಾಡ್ತಾ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಜೊತೆಗೆ ಒಳ್ಳೆಯ ವ್ಯವಸ್ಥೆಯನ್ನು ನಾವು ಕೊಡ್ತಾ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಂದೊಂದು ಕನಸು ಏನು ಅಂದರೆ, ನಾವೆಲ್ಲ ಬಡತನದಲ್ಲಿ ಬೆಳೆದವರು, ನಮಗೆ ಶಾಲೆ ಕಲಿಬೇಕಾದ್ರೆ ನಮ್ಮ ಫೀ ಕಟ್ಟಿದವ್ರು ಯಾರೋ ಗೊತ್ತಿಲ್ಲ ನಮಗೆ. ಎಷ್ಟೋ ಜನ ಸಾಹುಕಾರ ನಮ್ಮ ಫೀ ಕಟ್ಟಿದ್ದಾರೆ. ಹಾಗೆ ಈ ನಾಡಿನೊಳಗೆ ಶೈಕ್ಷಣಿಕವಾಗಿ ಲಿಂಗೈಕ್ಯ ಬಂತನಾಳ ಶಿವಿಗಳು ಮಕ್ಕಳಿಗಾಗಿಯೇ ಒಂದು ದೊಡ್ಡ ಕನಸು ಕಂಡಿದ್ರು. ಅದೇ ಥರನಾಗಿ ಇಲ್ಲಿ ಕೂಡ ನಾನು 1,000 ಮಂದಿ ಮಕ್ಕಳನ್ನು ಇಲ್ಲಿ ಇಟ್ಕೋಬೇಕು, ಅವರಿಗೆ ಉಚಿತ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಕಲ್ಪನೆ ಇದೆ. ಈ ಭಾಗದಲ್ಲಿ, ಬಿಜಾಪುರ ಭಾಗದಲ್ಲಿ ಸಿದ್ಧಗಂಗಾ ಮಠ ಯಾವ ಥರ ಬೆಳೆದಿದೆ, ಈಗ ನನ್ನ ಗುರುಗಳಾಗಿರುವಂಥ ಕೊಪ್ಪಳ ಗವಿ ಮಠ ಯಾವ ಥರ ಬೆಳೆದಿದೆ, ಈ ಭಾಗದಲ್ಲಿ ಕೂಡ ಇದನ್ನು ಆ ಥರ ಮಾಡೋಣ ಅನ್ನುವಂಥ ಕಲ್ಪನೆಯಿಂದ ನಾನು ಹೆಜ್ಜೆ ಹಾಕ್ತಾ ಇದ್ದೀನಿ. ಈಗ ಗುರುಗಳು ಹೇಳಿದ